ನಮ್ಮ ಸಾಹೇಬರು ಜಗದೀಶ್ ಸಾಹೇಬರು ಬೇಲ್ ಬಗ್ಗೆ ತಿಳಿಸಿದರು. ಇನ್ನೊಂದೆರಡು ಪ್ರೊವಿಷನ್ ಇದೆ ಬೇಲಿಗೆ. ಎಲ್ಲಿ ಆರೋಪಿ ಮಾನಸಿಕ ರೋಗಿಯಾಗಿರ್ತಾನೆ, ಮಾನಸಿಕ ರೋಗದಿಂದ ಇಫ್ ಈಸ್ ಎ ಲುನಾಟಿಕ್ ಆರ್ ಸಫರಿಂಗ್ ಫ್ರಮ್ ಇನ್ಸ್ಯಾನಿಟಿ, ದಿ ಗಾರ್ಡಿಯನ್ ಕ್ಯಾನ್ ಫೈಲ್ ಅಪ್ಲಿಕೇಶನ್ ಫಾರ್ ಬೇಲ್. There is a provision that is called as custody. Normally the word used is not a bail, custody to the parent. Just like in case of minor, how you are going to get a custody of a minor by guardian, there also there is a provision under the chapter of dealing with lunatics or insanes under the CRPC. ಈಗ ನಾವು CRPC ಜೂನ್ಲಿಂದ ಹೊಸದು ಓದಬೇಕು. ಜೂನ್ಲಿಂದ ಆಲ್ರೆಡಿ ನೋಟಿಫಿಕೇಶನ್ ಆಗಿದೆ. ನಾವೀಗ IPC 70-80% ಸಿಮಿಲರ್ ಇದೆ, ಸ್ವಲ್ಪ ನಾಮಿಕಲ್ಚರ್ ಚೇಂಜ್ ಆಗಿದೆ, ಸೆಕ್ಷನ್ ಇದು ಚೇಂಜ್ ಆಗಿದೆ. ನಮ್ಮ ಬಾಯಾಗೆಲ್ಲ ಬ್ರಿಟಿಷ್ ಬಿಟ್ಟೋದಾಗ್ಲಿಂದ ಈಗ IPC CRPC ಹೇಳಿ 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 ಇನ್ನೂ ಒಂದು 4 ವರ್ಷ ಬೇಕು ನಾವು ಬದಲಾವಣೆ ಆಗಕ್ಕೆ. ಅಲ್ಲಿ ತನಕ ಆಗೋದಿಲ್ಲ ಇದು. ನಾನು ಟ್ರಯಲ್ ಬಗ್ಗೆ ಒಂದು ಸ್ವಲ್ಪ ಹಿಂಟ್ಸ್ ಕೊಡ್ತೇನೆ. ಯಾಕಂದರೆ ನಾವು ಇನ್ನೊಂದು 3-4 ವರ್ಷ ಬರ್ಬೋದು ಯಾವುದಾದ್ರೂ ಸೀರಿಯಸ್ ಮ್ಯಾಟರ್ಸ್ ಇದ್ರೆ. ಯು ಆರ್ ದಿ ಅಪ್ಕಮಿಂಗ್ ಲಾಯರ್ಸ್ ಫಾರ್ ಸೆಷನ್ಸ್ ಕೋರ್ಟ್. ಐ ಆಲ್ಸೋ ಆಸ್ಕ್ಡ್ ಯುವರ್ ಪ್ರೆಸಿಡೆಂಟ್ ಅಂಡ್ ಆಫೀಸ್ ಬೇರರ್ಸ್, ಪ್ಲೀಸ್ ಆಸ್ಕ್ ಪರ್ಮನೆಂಟ್ ಬೆಂಚ್ ಅಟ್ ಲಿಂಕ್ಸ್ಗೂರ್, ಬಿಕಾಸ್ ದ ಪೆಂಡೆನ್ಸಿ ಆಫ್ ಕೇಸಸ್ ಆರ್ ಮೋರ್ ರಾದರ್ ದೆನ್ ಸಿಂಧನೂರ್, ಅಂಡ್ ಯು ಶುಡ್ ಆಲ್ಸೋ ಟ್ರೈ ಟು ಕನ್ವಿನ್ಸ್ ದಿ ಮಸ್ಕಿ ಪೀಪಲ್. Definitely you can approach the High Court not only through district judge, through administrative judge, also you have to approach the Honorable Chief Justice as well as the Law Minister. I think there may be it may take some time, but process is to be continued based on the pendency of cases. ಯಾಕಂದ್ರೆ 2 ದಿವಸ ಸಿಟ್ಟಿಂಗ್ನಾಗ ಏನು ಮಾಡೋಕ್ಕಾಗಲ್ಲ. ಈ 8 ಟ್ರಯಲ್ ಇಡ್ತಾರೆ. ಐ ಕಾಂಟ್ ಡೂ ಜಸ್ಟಿಸ್ ಟು ಮೈ ಕ್ಲೈಂಟ್ಸ್. ನೀವು 4 ಟ್ರಯಲ್ ಒಂದೇ ದಿವಸ ಇಟ್ಟರೆ ಯಾವ ಕೇಸ್ನಾಗಳದ್ದು ಏನು ಕ್ರಾಸ್ ಎಕ್ಸಾಮಿನೇಷನ್ ಮೊದಲನೇ ಮಾಡಿದ್ದು ಸರಿ ಇರ್ತದೆ, 2ನೇದು 75% ಬರ್ತದೆ, 3ನೇದು 50%. ಆಮೇಲೆ ತಲೆಗೆ ಬರ್ತದೆ ಈ ಕ್ವಶನ್ಸ್ ಕೇಳಲಿಲ್ವಲ್ಲ ನಾನು ಅಂತ. ಅಷ್ಟೊತ್ತಿಗೆ ಸ್ವಲ್ಪ ನಮ್ಮ ಜಗದೀಶ್ ಸಾಹೇಬ್ರು ಫಾಸ್ಟ್ ಭಾಳ. ನಾವ್ರಿಗೆ ಸಿಂಧನೂರಾಗ 2-3 ಕೇಸ್ನಾಗ ಸ್ವಲ್ಪ ಕನ್ಫ್ರಂಟೇಷನ್ ತಗೊಂಡಿವಿ ವಿತ್ ಎ ಗುಡ್ ಹ್ಯೂಮರ್. ಸಾಹೇಬ್ರೆ, ತಾವು ಪ್ರಾಸಿಕ್ಯೂಟರ್ ಕೇಳೋ ಪ್ರಶ್ನೆ ದಯವಿಟ್ಟು ಕೇಳಬೇಡ್ರಿ, ನನ್ನ ಕ್ಲೈಂಟ್ ತಪ್ಪು ತಿಳ್ಕಂತಾನ. ನಾ ತಪ್ಪು ತಿಳ್ಕೊಳಲ್ಲ. ತಾವು ಒಂದು ಪ್ರಶ್ನೆ ಪ್ರಾಸಿಕ್ಯೂಟರ್ ಕೇಳಿ 4 ಪ್ರಶ್ನೆಗಳು ಜಡ್ಜ್ ಕೇಳಕ್ ಹೋದ್ರೆ ಮೈ ಕ್ಲೈಂಟ್ ಕೆನಾಟ್ ಗೆಟ್ ಜಸ್ಟಿಸ್. ಬಟ್ ಅವ್ರು ಹೇಳಿದ್ರಲ್ಲ, ನೀವು ಡ್ರಾಫ್ಟ್ ಮಾಡೋ ಮೇಲೆ ಬೇಲ್ ಪೆಟಿಷನ್ ಡ್ರಾಫ್ಟ್ ಮಾಡ್ತಿರಲ್ಲ, ಅದ್ರ ಮೇಲೆ ನಾವು ಅಸೆಸ್ ಮಾಡಬಹುದು ನಿಮ್ಮನ್ನ ಅಂತ ಹೇಳಿದೆ. ಅದೇ ರೀತಿ ನೀವು ಕೇಳೋ ಪ್ರಶ್ನೆಗಳ ಮೇಲೆ ನಿಮ್ಮನ್ನು ಕೂಡ ನಾವು ಅಸೆಸ್ ಮಾಡಬಹುದು. ವೆದರ್ ಯು ಆರ್ ಎ ಜಡ್ಜ್ ಗೋಯಿಂಗ್ ಟು ಕನ್ವಿಕ್ಟ್ ದ ಅಕ್ಯೂಸ್ಡ್ ಆರ್ ಅಕ್ವಿಟ್ ದ ಅಕ್ಯೂಸ್ಡ್ ಆರ್ ಯು ಆರ್ ಆನ್ ದಿ ಬಾರ್ಡರ್ ಲೈನ್ ಆಫ್ ದಿ ಮ್ಯಾಟರ್. ಇದನ್ನು ನಾವು ಅಸೆಸ್ ಮಾಡೋದಕ್ಕೆ ಅವಕಾಶ ಇದೆ. ನಾವು ವಿಶೇಷವಾಗಿ ಸೆಷನ್ಸ್ ಟ್ರಯಲ್ ಬೇಲ್ ಇಸ್ ದಿ ಫಸ್ಟ್ ಸ್ಟೇಜ್. ನಾರ್ಮಲಿ ಇನ್ ಎ ಹೀನಸ್ ಅಫೆನ್ಸ್ ಲೈಕ್ 302, 304 ವರೆಗೂ ಪನಿಷ್ಮೆಂಟ್ ಇಸ್ 10 years, ಬಿಕಾಸ್ ಹೋಮಿಸೈಡಲ್ ಡೆತ್ ವಿಚ್ ಡಸ್ ನಾಟ್ ಅಮೌಂಟ್ ಟು ಎ ಮರ್ಡರ್ ವಿಲ್ ಕಮ್ ಅಂಡರ್ ಸೆಕ್ಷನ್ 304. ಆಲ್ ಡೆತ್ಸ್ ಆರ್ ನಾಟ್ ದಿ ಮರ್ಡರ್ಸ್, they are homicidal deaths are there. Even accident and sattogtana can we call it, because there is a death, but punishment is 3 years, probably 304A. ಅದಕ್ಕೆ ನಾವು ಬೇಲ್ ಯಾವಾಗ ಹಾಕಬೇಕು ಅನ್ನೋ ತೀರ್ಮಾನ ಮಾಡಬೇಕು. ಬಂದ ಕ್ಲೈಂಟ್ ಫೀಸ್ ಕೊಟ್ಟ ಕೂಡಲೇ ಬೇಲ್ ಮೋಡ್ ಮಾಡೋದು ಸರಿಯಲ್ಲ. ಎಸ್ಪೆಷಲಿ ಇಟ್ ದಿ FIR ಸ್ಟೇಜ್. ನೋಡಪ್ಪ, 302 ಇದೆ, 376 ಇದೆ, ಪೋಕ್ಸೋ ಇದೆ, ಹೌದಾ, ಬೇರೆ ಬೇರೆ ಅಫೆನ್ಸ್ಗಳಿದ್ದಾವೆ. ಪ್ರಯತ್ನ ಮಾಡಿ ಸ್ವಲ್ಪ ನಿಂತು ಒಳಗೆ ಹೋಗಿದ್ದಾನಾಗಿದ್ರು 439 ಇದ್ರೆ ಏನಾಗುತ್ತೆ, FIR ಸ್ಟೇಜ್ನಾಗ ಇನ್ವೆಸ್ಟಿಗೇಷನ್ ಇಸ್ ಪೆಂಡಿಂಗ್ ಅಂತೇಳಿ ಇವ್ರು ಏನ್ ಮಾಡ್ತಾರೆ, ರಿಜೆಕ್ಟ್ ಮಾಡಿ ಹೋಗಿದ್ರೆ ನಿಮ್ಮ ವೃತ್ತಿಯ ಬಗ್ಗೆ ಸ್ವಲ್ಪ ಈಗ ದಪ್ಪ ತಿಳ್ಕೊಬೇಡ್ರಿ ಯಾರು ಅಣ್ಣ ತಮ್ಮರು. ಏನಾಗುತ್ತೆ ನಮ್ಮಲ್ಲೇ ಯಾಕೆ ಕೊಟ್ಟಿ ಅದನ್ನ ಭೂಪನಗೌಡ್ರಿಗೆ ಯಾಕೆ ಕೊಟ್ರಿ, ನಾಗರಾಜ್ ಕೊಡ್ಬೋದಾಗಿತ್ತಲ್ಲ, ಮಾಡ್ತಿದ್ರಂತ. ಇದು ಆಗ್ಬಾರ್ದಂದ್ರೆ ನಾವು ನಮ್ಮ ವೃತ್ತಿಯ ಬಗ್ಗೆ ಸರಿಯಾದ ತೀರ್ಮಾನಗಳನ್ನು ತಗೊಳ್ಳೋದು ಅವಶ್ಯಕತೆ ಬಹಳ ಇದೆ. ನೀವು 439, ಇಫ್ ಇಟ್ ಇಸ್ ಅನ್ ಅಫೆನ್ಸ್ ಪನಿಷಬಲ್ ಮೋರ್ ದನ್ 10 years, ಯು ವೇಟ್ ಫಾರ್ 15 days, ಆರ್ ದೇರ್ ಶುಡ್ ಬಿ ಸಮ್ ಪ್ರೋಗ್ರೆಸ್ ಇನ್ ದಿ ಇನ್ವೆಸ್ಟಿಗೇಷನ್. ಪ್ರೋಗ್ರೆಸ್ ಆಗ್ಲಾರ್ದೆ ಬರೀ FIR ಒಂದು ರಿಮೈಂಡ್ ಅಪ್ಲಿಕೇಶನ್ ಹಾಕಿ ಬಡ 4 ಲೈನ್ ಟೈಪ್ ಹೊಡೋದು ಹೇಳಿದ್ರಲ್ಲ, ಆ ತರ 438 ಇಂಗ್ರೀಡಿಯೆಂಟ್ಸ್ ಏನಿರಬೇಕು,
ಅಲ್ಲೇ ಸೆಕ್ಷನ್ ನಲ್ಲಿದೆ ಅವನು ಫ್ಲೀ ಫ್ರಮ್ ಜಸ್ಟಿಸ್, ಅದು ತಪ್ಪಿಸ್ಕೊಂಡು ಹೋಗ್ಲಾರ್ದಂಥದ್ದು, ಆಂಟಿಸಿಡೆಂಟ್ಸ್ ಇರಬಾರದು. ಇವೆಲ್ಲ ದೇ ಆರ್ ದಿ ನೆಸೆಸರಿ ಇಂಗ್ರೀಡಿಯೆಂಟ್ಸ್ ಟು ಡ್ರಾಫ್ಟ್ ದಿ ಪೆಟಿಷನ್ ಅಂಡರ್ 438. 439 ಇಟ್ ಇಸ್ ಆನ್ ಪಾರ್ ವಿತ್ ದಿ ಹೈಕೋರ್ಟ್. ಜಡ್ಜ್ ಸಾಹೇಬ್ರಿಗೆ ಸಾಹೇಬ್ರೆ ತಾವು ಹೈಕೋರ್ಟ್ ಇದ್ದಂಗೆ ನಮ್ಮ ಪಾಲಿಗೆ ಅಂತ ಹೇಳ್ಬೇಕು ನೀವು. ಸ್ವಲ್ಪ ಅವರು ಉಬ್ಬಿದ್ರು ಪರವಾಗಿಲ್ಲ, ನಮ್ಮ ಕೆಲಸ ಆಗ್ಬೇಕು. ಯಾಕಂದ್ರೆ 439 ಅಂದಾಗ ದಿ ಪವರ್ಸ್, that is the judicial discretion, not the discretion at the behest of the judge. ಆತನ ಮನಸ್ಸಿಗೆ ತಿಳಿದಂಗೆ ಜುಡಿಸ್ಟ್ರಿಕ್ಷನ್ ಅಲ್ಲ, ದಟ್ ಈಸ್ ದಿ ಜುಡಿಷಿಯಲ್ ಡಿಸ್ಕ್ರಿಷನ್. ಜುಡಿಷಿಯಲ್ ಡಿಸ್ಕ್ರಿಷನ್ ಅಂದ್ರೆ ಏನು? ಅವನು ಅದಕ್ಕೆ ನ್ಯಾಯೋಚಿತವಾಗಿ ಆದೇಶ ಮಾಡಿದಾನ, ಅವ್ನು ತಪ್ಪಿಸ್ಕೊಳ್ಳೋ ಸಾಧ್ಯತೆ ಇದೆಯಾ, ಬಿಟ್ರೆ ಮತ್ತೆ ಅಪರಾಧ ಮಾಡ್ತಾನ, ಅಥವಾ ಸಾಕ್ಷಿಗಳನ್ನ ಹಾಳು ಮಾಡಬಹುದಾ? ಈ ತರ ನಾವು ಅನೇಕ ಕ್ರಮಗಳನ್ನ ಇರ್ತಾರೆ. ನಾವು ಜಡ್ಜಸ್ ಏನ್ ಮಾಡಕ್ಕಂಗ, ಸರ್ಟನ್ ಟೈಮ್ಸ್ ವಿ ಹ್ಯಾವ್ ಟು ಫೇಸ್ ದಿ ಹಾರ್ಡ್ಶಿಪ್ ಟು ಅವರ್ ಕ್ಲೈಂಟ್ಸ್. ರಿಜೆಕ್ಟ್ ಆಗಿಬಿಡ್ತೈತೆ ಅವಸರ ಮಾಡಿ, ಇಲ್ಲ ನಮ್ಮ ಕ್ಲೈಂಟ್ಸ್ ಬಂದು ಅವಸರ ಮಾಡ್ತಾರೆ, ಸಾಹೇಬ್ರೆ ಜಲ್ದಿ ಬಿಡಿಸ್ರಿ ಅಂತ. ಜಲ್ದಿ ಬಿಡಿಸಕ್ ಆಗೋದಿಲ್ಲ. ಒಬ್ಬ ಮಹಿಳೆ ಪ್ರೆಗ್ನೆಂಟ್ ಆದ್ರೆ ಮಿನಿಮಮ್ 9 ತಿಂಗಳು ಬೇಕು ಹೆರಿಗೆ ಆಗಕ್ಕೆ. ಬೇಗ ನಮ್ಮಮ್ಮ ಸಾಯ್ತಲ್ ಬರ್ತಿರ್ತಾರೆ ಎಷ್ಟು ಜನ, ಸರ್ ನಮ್ಮಮ್ಮ ಸಾಯ್ತಲ್ರಿ ಜಲ್ದಿ ಬೇಲ್ ಬಿಡಿಸ್ರಿ, ಆಕೆ ಮುಖ ನೋಡಿ ಸಾಯ್ಬೇಕಂತಾಳಂದ್ರೆ ಏನ್ ಮಾಡಕ್ ಆಗಲ್ಲ. ವಿ ಹ್ಯಾವ್ ಟು ಕನ್ವಿನ್ಸ್. ಫಸ್ಟ್ ನಮಗೆ ಬೇಕಾಗಿರೋದು ಕನ್ವಿನ್ಸಿಂಗ್ ಕೆಪಾಸಿಟಿ ಆಫ್ ಎನ್ ಅಡ್ವೊಕೇಟ್. ದಿಸ್ ಇಸ್ ಒನ್ ಆಫ್ ದಿ ಕ್ರೈಟೇರಿಯಾ ಆಫ್ ದಿ ಅಡ್ವೊಕೇಟ್ಸ್. ಕನ್ವಿನ್ಸ್ ಮಾಡ್ಬೋದು. ಮಾಡ್ಕೊಡ್ತೀನಿ ತಗೋ ಅನ್ನೋದು ದಟ್ ಈಸ್ ದಿ ಜನರಲ್ ಏನಂತೀವಿ ನೀವು ಕೋರ್ಟ್. ಮಾಡೋಣಪ್ಪ, ಪ್ರಯತ್ನ ಮಾಡೋಣ, ಸ್ವಲ್ಪ ಟೈಮ್ ತಗೊಳ್ಬಹುದು ಅಂತ ಮೊದಲೇ ಹೇಳ್ರಿ. ನೀವು ರಿಜೆಕ್ಟ್ ಮಾಡಿ ಆಮೇಲೆ ನಾವು ಕೊಡಬಾರ್ದಾಗಿತ್ತು ಅಂತ ಹೇಳೋದಕ್ಕಿಂತ ನೀವು ರಿಜೆಕ್ಟ್ ಆದ್ರೂ ಪರವಾಗಿಲ್ಲ, ಸ್ವಲ್ಪ ಟೈಮ್ ತಗೊಂಡು ಅವ್ರಿಗೆ ಕನ್ವಿನ್ಸ್ ಮಾಡ್ತಕ್ಕಂಥ ಪ್ರಯತ್ನ ಮಾಡಬೇಕು ಅಂತ ಒಂದು. ಬೇಲು ಸರ್ಟನ್ ಆರ್ಡರ್ಸ್ ಬರೀತಾರ, ಎಲ್ಲದೇ ಬರೆದು ಕೊನೆಗೆ ಏನ್ ಬರೀತಾರ? ಸ್ಟಿಲ್ ಮ್ಯಾಟರ್ ಈಸ್ ಅಂಡರ್ ಇನ್ವೆಸ್ಟಿಗೇಷನ್, ದೇರ್ಫೋರ್ ದಿಸ್ ಕೋರ್ಟ್ ಈಸ್ ಇನ್ಕ್ಲೈನ್ ಟು ಗ್ರಾಂಟ್ ಬೇಲ್ ಅಂತ ಬರೀತಾರೆ. ಯಾವಾಗ ಮತ್ತೆ ಗ್ರೌಂಡ್ ರೆಡಿ ಆಗುತ್ತೆ? ಆಫ್ಟರ್ ಫೈಲಿಂಗ್ ಚಾರ್ಜ್ ಶೀಟ್. ವಾಟ್ ಈಸ್ ದಿ ಚೇಂಜ್ ಆಫ್ ಸರ್ಕಮ್ಸ್ಟಾನ್ಸಸ್? ಸರ್ಟನ್ ಜಜ್ಮೆಂಟ್ಸ್ ಆರ್ ದೇರ್. ಮೇರ್ ಫೈಲಿಂಗ್ ಆಫ್ ದಿ ಚಾರ್ಜ್ ಶೀಟ್ ಈಸ್ ನಾಟ್ ಎ change of circumstance to file another bail application. There are number of application you can file, but you have to show change of circumstance. ಅದು ತೋರಿಸಲಾರದಾಗದಿಲ್ಲ. ಅನೇಕ ಬಾರಿ ನಾವು ಮೊದಲು ಹಾಕಿದಾಗ ಇರೋಲ್ಲ, ಸ್ಟೇಟ್ಮೆಂಟ್ಸ್ ಎಲ್ಲ ರೆಕಾರ್ಡ್ ಆಗುತ್ತೆ. ಎಸ್ಪೆಷಲಿ ಪೋಕ್ಸೋ ಕಾಯ್ದೆಯಲ್ಲಿ ಆಗಿರುತ್ತದೆ. 164 ಸ್ಟೇಟ್ಮೆಂಟ್ ಇರ್ತದೆ. ಬಿಕಾಸ್ ವಿ ಆರ್ ನಾಟ್ ಎಂಟೈಟಲ್ಡ್ ಟು ಲುಕ್ ಇನ್ ಟು ದಿ ಕೇಸ್ ಡೈರಿ. ಕೇಸ್ ಡೈರಿ ನೋಡೋ ಅಧಿಕಾರ ನಮ್ಗೆ ಬೇಲ್ ಸ್ಟೇಜ್ನ ಯಾರಿಗೂ ಇಲ್ಲ. ಬರೀ ಜಡ್ಜಿಗೆ ಅವ್ರು ಕೊಡ್ತಾರೆ, ಅವ್ರು ನೋಡ್ಬೇಕು, ನಮಗಿಲ್ಲ. ನಮಗೇನು ರಿಮ್ಯಾಂಡ್ ಅಪ್ಲಿಕೇಶನ್, FIR ವಿತ್ ಕಂಪ್ಲೇಂಟ್, ಇದು ಬಿಟ್ರೆ ಬೇರೆ ನೋಡ್ತಕ್ಕಂಥ ಅಧಿಕಾರ ನಮಗಿಲ್ಲ. ಈವನ್ ಡ್ಯೂರಿಂಗ್ ಟ್ರಯಲ್ ಆಲ್ಸೋ ವಿ ಹ್ಯಾವ್ ನೋ ರೈಟ್ ಟು ಗೋ ಥ್ರೂ ದಿ CD ಕೇಸ್ ಡೈರಿ. ಕೇಸ್ ಡೈರಿ ಒಂದು ವೇಳೆ IO ರೆಫರ್ ಮಾಡ್ತಾನಂದ್ರೆ ವಿ ಹ್ಯಾವ್ ಗಾಟ್ ಎವ್ರಿ ರೈಟ್ ಟು ಲುಕ್ ಇನ್ ಟು ದಿ CD. IO ರೆಫರ್ ಮಾಡಿ ಅಥವಾ ಏನಾದರೂ ಸಾಕ್ಷಿ ಕೊಡ್ತಾ ಇದ್ರೆ ಕೈಯಾಗ ಹಿಡ್ಕೊಂಡ್ ಬಂದಿರ್ತಾರಲ್ಲ ಪೊಲೀಸರದ್ದು ಎಲ್ಲ ಪೇಪರ್ಸ್, ದಟ್ ಈಸ್ ನಥಿಂಗ್ ಬಟ್ ಎ ಕೇಸ್. ಇಂಥ ದಿವಸ ಇಂಥದ್ದು ರಿಕಾರ್ಡ್ ಮಾಡಿದ ನಿಮಗೆ ಬೇಕಾಗಿದ್ದು ಅದ್ರಾಗ ಏನಾದರೂ ಇದ್ರೆ ಸಾಹೇಬ್ರ ಕೇಸ್ ಡೈರಿ ಕೊಡ್ರಿ ಅಂತ ಹೇಳು. ಯಾಕಂದ್ರೆ ಆಲ್ರೆಡಿ ಹ್ಯಾಸ್ ರೆಫರ್ಡ್ ದಟ್ ಕೇಸ್. ವಿ ಹ್ಯಾವ್ ಗಾಟ್ ರೈಟ್. ಅವಾಗ ಇಫ್ ಹಿ ಡಸ್ ನಾಟ್ ಯೂಸ್ ದಿ ಕೇಸ್ ಡೈರಿ ಟು ರಿಫ್ರೆಶ್ ಹಿಸ್ ಮೆಮೊರಿ, ವಿ ಹ್ಯಾವ್ ನೋ ರೈಟ್ ಟು ಲುಕ್ ಇನ್ ಟು ದಿ ಕೇಸ್ ಡೈರಿ. ಇದು ಒಂದು ಸೆಷನ್ಸ್ ಕೋರ್ಟ್ನಾಗ ನಾವು ನಾರ್ಮಲಿ ತಿಳ್ಕೊಳ್ಬೇಕಾದಂತ ಬೇಸಿಕ್ ಏನಂತೀರಿ ನಾಲೆಜ್ ಅಂತಂದ್ರೆ ತಪ್ಪೇನಲ್ಲ. ನೀವು ಚಾರ್ಜ್ ನಾರ್ಮಲಿ ಕ್ಲೈಂಟ್ಸ್ಗಳನ್ನ ನೋಡಿ ನೀವೇನ್ ಮಾಡ್ತೀವಿ, ಬಹಳ ಜನ ಡಿಸ್ಚಾರ್ಜಿಗೆ ಅಪ್ಲಿಕೇಶನ್ ಕಳ್ತೀವಿ. ಡಿಸ್ಚಾರ್ಜಿಗೆ ಅಪ್ಲಿಕೇಶನ್ ಅಂಡರ್ ಸೆಕ್ಷನ್ 227 CRPC ಇನ್ ಸೆಷನ್ಸ್ ಟ್ರಯಲ್. ನೀವು ಡಿಸ್ಚಾರ್ಜಿಗೆ ನಾರ್ಮಲಿ ಸ್ವಲ್ಪ ಇಡೀ 227 ಡಿಸ್ಚಾರ್ಜ್ ದಯವಿಟ್ಟು ಇಮಿಡಿಯೇಟ್ಲಿ ಅದನ್ನ ಎಕ್ಸರ್ಸೈಸ್ ಮಾಡಬಾಡ್ರಿ ಅಂತ ನನ್ನ ಕಳಕಳಿ. ಯಾಕಂತ ಕೇಳ್ರಿ, ಡಿಸ್ಚಾರ್ಜ್ ಟೈಮಿಗೆ ಏನಾದರೂ ಜಡ್ಜ್ ಅವನೇನೋ 1-2 ವರ್ಷ ಇರ್ತಾನಂದ್ರೆ, ಇಫ್ ಯು ಫಾರ್ಮ್ಡ್ ಒಪಿನಿಯನ್ ದೇರ್ ಇಸ್ ಎ ಪ್ರೈಮೆ ಫೇಸಿ ಕೇಸ್ ಟು ಡೀಲ್ ವಿತ್ ದಿ ಅಕ್ಯೂಸ್ಡ್, ಅದಕ್ಕೆ ಚಾರ್ಜ್ ಫ್ರೇಮ್ ಮಾಡಕ್ಕಿದೆ, ಡಿಸ್ಚಾರ್ಜ್ ಮಾಡಲ್ಲ ಅಂದ್ರೆ ಒಂದು 50% ಒಪಿನಿಯನ್ ಮಾಡಿಬಿಡ್ತಾನೆ ನಮ್ಮ ವಿರುದ್ಧ. ಸೊ ಲಿಟಲ್ ಬಿಟ್ ಎಲ್ಲಿ ಗ್ಲೇರಿಂಗ್ ಎರರ್ಸ್ or no ingredients of the offense are made out to proceed with the trial against the accused, such of the circumstance ಅಲ್ಲಿ ನಾವು ಅದನ್ನೇನ್ ಮಾಡಬಹುದು 227 ಮಾಡಬಹುದು. ಇಲ್ಲಾಂದ್ರೆ you directly say I have no objections to frame the charge, you take that chance
ಡ್ಯೂರಿಂಗ್ ಟ್ರಯಲ್. ಯಾಕಂದ್ರೆ ಅಲ್ಲಿ ಕ್ರಾಸ್ ಎಕ್ಸಾಮಿನೇಷನ್ ಮಾಡೋದಿಲ್ಲ. 227 ನೀವು ಹಾಕಿದ ಕಾಗದ ಪತ್ರ ನೋಡೋ ಅಧಿಕಾರ ಇಲ್ಲ ಕೋರ್ಟಿಗೆ. ಬೇಸ್ಡ್ ಆನ್ ದಿ ಪೇಪರ್ಸ್ ಕಲೆಕ್ಟೆಡ್ ಅಂಡರ್ 173 CRPC by the AO, you should also argue based on that matter only. ನೀವೇನೋ ಇಲ್ರಿ ಅವನು ಊರಾಗಿಲ್ಲ ಬೆಂಗಳೂರಾಗಿದ್ನ ಅಂತೇಳಿ ನೀವು ಆ ಟೈಮಿಗೆ ಲಾಜಿಂಗ್ ರಸೀದಿ ಕೊಟ್ಟೆ, ಹಾಸ್ಪಿಟಲ್ ರಸೀದಿ ಕೊಟ್ಟರೆ ಕೋರ್ಟ್ ವಿಲ್ ನಾಟ್ ಲುಕ್ ಇನ್ ಟು ಇಟ್. ದಿಸ್ ನಾಟ್ ದಿ ಸ್ಟೇಜ್ ಅಟ್ ಆಲ್. ಸ್ಟೇಜ್ ಏನು? 227ದಾಗ ವೆದರ್ ದೇರ್ ಇಸ್ ಎ prima facie case to proceed against the accused by framing the charge to face the trial. ಇದನ್ನ ನೋಡ್ಬೇಕು. ಇನ್ನೂ ಒಂದು ವಿಷಯ ಇಲ್ಲೇ ಹೇಳ್ಬಿಡ್ತೀನಿ. ಬಹಳಷ್ಟು ಚಾರ್ಜ್ ಶೀಟ್ನಾಗ ನಾಗಪ್ಪ ಸಾಹೇಬರು ಸೀನಿಯರ್ ಅಡ್ವೊಕೇಟ್, ಅವ್ರಿಗೆ ಅನುಭವ ಭಾಳ ಇರ್ತೈತೆ. 4 ಜನರ ಜೊತೆಗೆ FIR ಆಗಿರ್ತೈತೆ. ಪೊಲೀಸರು ಏನೋ ನಡಿ ಮನ್ಯಾಗ 4 ಮಂದಿ ಮಾಡ್ಯಾರಂತ ಒಂದಿಬ್ರು 3 ಬಿಟ್ಟು ಬಿಡೋಣ ಅಂತೇಳಿ ಒಂದಿಷ್ಟು ಏನಾದರೂ ದುಡ್ಡು ಗಿಡ್ತೀನಿ ಸರಿ ಮಾಡಿ 3 ಜನ ಡ್ರಾಪ್ ಮಾಡಿ, ಇಲ್ಲ 2 ಡ್ರಾಪ್ ಮಾಡಿ 2 ಮೇಲೆ ಚಾರ್ಜ್ ಶೀಟ್ ಹಾಕಿ. ಚಾರ್ಜ್ ಶೀಟ್ ಹಾಕಿ ಎವಿಡೆನ್ಸ್ ಸ್ಟಾರ್ಟ್ ಆದ್ಮೇಲೆ ಅವನೇನ್ ಮಾಡ್ತಾನೆ? ಕಂಪ್ಲೈನೆಂಟ್ ಅಂಡ್ ದೇರ್ ವಿಟ್ನೆಸ್ ಸ್ವಲ್ಪ ಜಿದ್ದಾಜಿದ್ದಿ ಕೇಸುಗಳು. ಅಗೇನ್ ದೇ ವಿಲ್ ಟೆಲ್ ದಿ ನೇಮ್ ಆಫ್ ಆಲ್ ದಿ 4 persons. ಅವಾಗ ಪ್ರಾಸಿಕ್ಯೂಷನ್ ಏನ್ ಮಾಡುತ್ತೆ? ದೇ ವಿಲ್ ಮೂವ್ ಅಪ್ಲಿಕೇಶನ್ ಟು ಸೆಕ್ಷನ್ 319 ಆಫ್ CRPC, 319 CRPC ಒಳಗೆ ಅಪ್ಲಿಕೇಶನ್ ಹಾಕಿ, ಸ್ವಾಮಿ ಅವರು ಸಾಕ್ಷಿ ಹೇಳಿದ್ದಾರೆ, ಪೊಲೀಸರು ತಪ್ಪಾಗಿ ಬಿಟ್ಟಿದ್ದಾರೆ, ದಯವಿಟ್ಟು ನೀವು ಅವರಿಬ್ಬರನ್ನು ಈ ಇಬ್ಬರ ಜೊತೆಗೆ ಅಪರಾಧಿಗಳನ್ನಾಗಿ ಕರೆಸಿ ನೀವು ಟ್ರಯಲ್ ಮುಂದುವರಿಸಿ ಅಂತ ಅಪ್ಲಿಕೇಶನ್ ಹಾಕ್ಬಿಡ್ತಾರೆ. ನಮಗೆ ಅವಾಗ ಏನು ಅನಿಸ್ತದೆ? ನಾವು ಮಾಡಿದ್ದೆಲ್ಲ ವ್ಯರ್ಥ ಆಯಿತು, ಪೊಲೀಸರಿಗೆ ರೊಕ್ಕ ಕೊಟ್ಟಿದ್ದು ವ್ಯರ್ಥ ಆಯ್ತು, ನಮಗನ ಫೀಸ್ ಅಂತ ಉಳಿತಿತ್ತು, ಅದನ್ನು ಉಳಿಲಿಲ್ಲ ಇದನ್ನು ಉಳಿಲಿಲ್ಲ ಅನ್ನೋ ಮನೋಭಾವ ಬರದ ಅವಶ್ಯಕತೆ ಇರ್ತದೆ. ಇಲ್ಲ ದುಡ್ಡು ತಿಂದ ಅವನು ಲಾಸ್ಟಿಗೆ ದುಡ್ಡು ತಿಂದ ಅರ್ಧ ಮಾಡಿ ಹೋಗ್ಬಿಡ್ತಾನೆ, ಬಂದವನು ಅವನದಿಷ್ಟು ಇದು ಮಾಡ್ತಿರ್ತಾನೆ. ಅದಕ್ಕೆ 319 ದೇರ್ ಆರ್ 3 circumstances we should understand. There is a landmark judgment of Supreme Court, namely called as Hardeep Singh case, Hardeep Singh versus State. 3 circumstances ಬರ್ತವೆ. There is a name appeared in the FIR, but they have not been charge sheeted. 1. ಎರಡನೇದು, ಒಬ್ಬನ ಮೇಲೆ FIR ಕೊಟ್ಟು ಸಾಕ್ಷಿ ಹೇಳಕ್ಕಲ್ಕ 3 ಜನರನ್ನ ಮತ್ತೆ ಸೇರಿಸ್ತಾರೆ. Their name does not find place in the complaint FIR. There is no word as complaint in say for cognizable case. ನಾವೆಲ್ಲರೂ ಆಡೋ ಭಾಷೆದ ಕಂಪ್ಲೇಂಟ್ ಅಂತೀವಿ. 156 ತೆಗೆದು ಹೋದ್ರಿ, ಎಲ್ಲಾದ್ರೂ ಕಂಪ್ಲೇಂಟ್ ಇರೋ ಸೆಕ್ಷನ್ 2ದಾಗ, that is a private complaint. So it is called as first information report. In a cognizable case is called as 156, 157 ಕೆಳಗೆ ಅಲ್ಲಿ ನಾನ್ ಕಾಗ್ನಿಸಬಲ್ ಕೇಸ್. ಅದಕ್ಕೆ ಬಹಳಷ್ಟು ಜನ ಡ್ರಾಫ್ಟ್ ಮಾಡಕ್ಕೆ ಪ್ರೈವೇಟ್ ಕಂಪ್ಲೇಂಟ್ ಸೆಕ್ಷನ್ 2 ರೆಡ್ ವಿತ್ ಸೆಕ್ಷನ್ 200 CRPS ಅಂತ ಬರೀತಾರೆ. ಮೂರನೇದ್ದೇನು? 4 ಜನಕ್ಕೆ ಚಾರ್ಜ್ ಶೀಟ್ ಹಾಕಿದ್ದಾರೆ, ನೀವು ಡಿಸ್ಚಾರ್ಜ್ಗೆ ಆರ್ಗ್ಯುಮೆಂಟ್ ಮಾಡಿದಿರಿ, 3 ಜನ ಡಿಸ್ಚಾರ್ಜ್ ಆದ್ರು, ಸಾಕ್ಷಿ ಕೊಡಕಲ್ಲಿ ಮತ್ತೆ ಅವ್ರ ಹೆಸರು ಹೇಳ್ತಾರೆ. ಇದು 3ನೇದು ಎಕ್ಸೆಪ್ಷನಲ್ ಸರ್ಕಮ್ಸ್ಟಾನ್ಸಸ್. ಇದು ಬಹಳ ಕಡಿಮೆ ನೀವು ಇದಕ್ಕೆ ಬರೋದು. There are 3 circumstances to implead the proposed accused in the trial. 1, FIR ನಲ್ಲಿ ಹೆಸರಿದೆ, ಪೊಲೀಸರು ಚಾರ್ಜ್ ಶೀಟ್ ಹಾಕಿಲ್ಲ, ಆಮೇಲೆ ಏನ್ ಮಾಡ್ತಾರೆ? ಕಂಪ್ಲೇಂಟ್ ಸಾಕ್ಷಿದಾರ ಮತ್ತೆ ಅವ್ರ ಹೆಸರು ಹೇಳ್ತಾರೆ. 2ನೇದು, FIR ನಲ್ಲಿ 4 ಮಂದಿ ಹೆಸರಿದೆ, ಅದರಲ್ಲಿ ನೀವು ಡಿಸ್ಚಾರ್ಜ್ ಅಪ್ಲಿಕೇಶನ್ ಕೋರ್ಟ್ ಡಿಸ್ಚಾರ್ಜ್ ಮಾಡಿದೆ, ಅದು 1. 3ನೇದು, FIR ಇರೋದು ಒಬ್ಬನ ಮೇಲಿದೆ, ಅಣ್ಣ ತಮ್ಮರ ಹೆಸರು ಎಲ್ಲರೂ ಕೂಡೇ ಬಡದಾರಂತ ಅವ್ನು ಮತ್ತೆ ಸಾಕ್ಷಿ ಹೇಳ್ತಾರೆ. 3 circumstances 319. So you have to oppose strongly. Don't tell no objection. You should oppose strongly, because while dealing with 319 as per the principle laid down by the Honorable Supreme Court, Apex Court, the court not only consider the examination chief of the witnesses, coupled with charge sheet, 161 statement also to be looked into. There is a citation to that. ಯಾಕಂದ್ರೆ ಅವ್ನು ದನಕ್ಕೆ ಹಾಕ್ಬಿಟ್ಟಿರ್ತಾನೆ, ಫರ್ದರ್ ಸ್ಟೇಟ್ಮೆಂಟ್ ಎಲ್ಲ ಮಾಡ್ಕೊಂಡೇ ಬಿಟ್ಟಿರ್ತಾನ. ಫಸ್ಟ್ ಸ್ಟೇಟ್ಮೆಂಟ್ ಆಗಿ ಹೇಳಿದ್ರೆ ಫರ್ದರ್ ಸ್ಟೇಟ್ ಇಲ್ಲ, ತಪ್ಪು ಕಲ್ಪನೆಯಿಂದ ನಾನು 2 ಹೆಸರು ಸೇರಿಸಿದ್ದೆ, ಅವ್ರು ಊರಲ್ಲಿಲ್ಲ, ಆ ಮಹಿಳೆ ಪ್ರೆಗ್ನೆಂಟ್ ಇದ್ಲು, ನಾನು ಅವ್ರ ಮಾತು ಕೇಳಿ ಹೇಳಿದ್ದೆ, ಆಕೆ ಅಪರಾಧ ನಡೆದಾಗ ಇರಲಿಲ್ಲ, ಇವೆಲ್ಲ ಮಾಡ್ಕೊಂಡಿರ್ತಾರೆ. ಸೊ ಕೋರ್ಟ್ ಶುಡ್ ಆಲ್ಸೋ ಏನಾಗಬೇಕು? 319 ಅಪ್ಲಿಕೇಶನ್ ಮಾಡಿ ದೇರ್ ಇಸ್ ಎ ಚಾನ್ಸ್ ಆಫ್ ಕನ್ವಿಕ್ಷನ್ ಇದ್ರೆ ಮಾತ್ರ ಮಾಡಬೇಕು, ನಾಟ್ ಚಾನ್ಸ್ ಆಫ್ ಫ್ರೇಮಿಂಗ್ ಚಾರ್ಜ್. ಲೈಕ್ಲಿಹುಡ್ ಆಫ್ ಕನ್ವಿಕ್ಷನ್ ಇರ್ಬೇಕಲ್ಲಿ. ಸ್ವಾಮಿಗೆ ಹೇಳಿದ ಸಾಕ್ಷಿ ಮೇಲೆ ಸಜಾ ಕೊಡಬಹುದು, ಪ್ರೈಮಾ ಫೇಸಿ, ನಾಟ್ ಬೇಸ್ಡ್ ಆನ್ ಎವಿಡೆನ್ಸ್. ಅವ್ರೇನಿಬ್ರು ಸಾಕ್ಷಿ ಕೊಟ್ಟಿದ್ದಾರೆ, ಕಂಪ್ಲೇನೆಂಟ್ ಒಬ್ಬ ಐ ವಿಟ್ನೆಸ್, ಅದರ ಮೇಲೆ ನಾನು ಸಜಾ ಕೊಡಬಹುದಾ?
ಕೊಡಬಹುದು ಅಂದ್ರೆ ಮಾತ್ರ ಬರುತ್ತೆ. ಅದಕ್ಕೆ 90% we have to resist the application of 319 filed by the prosecution. ಇದು ನಾವು ನೋಡಬೇಕು. ಸೊ ಫಾರ್ ಅದರ್ ಎವಿಡೆನ್ಸ್ ನ ಕನ್ಸಿಡರ್ ಮಾಡಿದಾಗ ಟ್ರಯಲ್ ಬಿಗಿನಿಂಗ್ ಆದಾಗ ಎಕ್ಸಾಮಿನೇಷನ್ ಚೀಫ್ ಇದ್ದಾಗ ಬಹಳ ನೀವು ಅದನ್ನ ಮುತುವರ್ಜಿ ವಹಿಸಿ ಕೇಳಬೇಕಾಗ್ತದೆ. ನೀವು ನೋಟ್ ಮಾಡ್ಕೊಳ್ಳಲ್ಲ. ಕಾಂಟ್ರಡಿಕ್ಷನ್ಸ್ ಒಮಿಷನ್ಸ್ ಅನ್ನೋದು ಬಹಳ ನಮ್ಮ ಜೂನಿಯರ್ಸ್ ಬಹಳ ಕ್ಯಾಶುವಲ್ ಆಗಿ ತಗೊಳ್ತಾರೆ. ಎಸ್ಪೆಷಲಿ ಇನ್ ಸೆಷನ್ಸ್ ಟ್ರಯಲ್, contradictions, omissions are very material. All contradictions are omissions, but all omissions are not contradictions. The omissions may be taken as improvement. 161 ಪೊಲೀಸರ ಮುಂದೆ ಹೇಳಲಾರದೆ, ಹೌದಾ, ಅದನ್ನ ಏನಾದರೂ ಅವನು ಹೊಸ ವಿಷಯವನ್ನ ಕೋರ್ಟ್ ಮುಂದೆ ಡಿಪೋಷನ್ ನಲ್ಲಿ ಹೇಳಿದ್ರೆ ಅದೇನಾಗ್ತದೆ? ದಟ್ ಈಸ್ ಕಾಲ್ಡ್ ಆಸ್ ಒಮಿಷನ್. ಅಲ್ಲಿ ಕಾಂಟ್ರಡಿಕ್ಷನ್ ನಲ್ಲಿ ಬರಿ ಸರ್ ಪ್ಲೀಸ್ ಕಮ್. ಕಾಂಟ್ರಡಿಕ್ಷನ್ ಅಲ್ಲಿ ಏನಾಗ್ತದೆ? ಕಾಂಟ್ರಡಿಕ್ಷನ್ ಅಲ್ಲಿ ಅಲ್ಲೇನ್ ಹೇಳ್ತಾನೆ ಅವನಂದ್ರೆ, ಅಲ್ಲಿ ಚಾಕು ತಗೊಂಡು ಹೊಡೆದಿದ್ದ ಅಂತ ಹೇಳ್ತಾನೆ, ಕೋರ್ಟ್ ಮುಂದೆ ಬಂದು ಏನ್ ಮಾಡ್ತಾನೆ, ಕಟ್ಟಿಗೆ ತಗೊಂಡು ಹೊಡೆದಿದ್ದ ಅಂತ ಹೇಳ್ತಾನೆ. ಇಟ್ ವಿಲ್ ಅಮೌಂಟ್ ಟು ಕಾಂಟ್ರಡಿಕ್ಷನ್. ಸೊ ನಾವು ಗುರ್ಬಕ್ಷ್ ಸಿಂಗ್ ಕೇಸ್ ಬಂದ್ಮೇಲೆ ಈ ಕಾಂಟ್ರಡಿಕ್ಷನ್ 1959 ದ ಥಿಯರಿ ಆಫ್ ಕಾಂಟ್ರಡಿಕ್ಷನ್ಸ್ ಒಮಿಷನ್ಸ್ ಈಸ್ ಇಂಪ್ರೂವ್ಡ್. ದಟ್ ಈಸ್ ದಿ ಬೇಸಿಕ್ ಜಜ್ಮೆಂಟ್ 1959. ನಾವು ಅಲ್ಲಿಂದ ಫಾರ್ಮುಲೇಷನ್ ಆಯ್ತು. ಅಲ್ಲಿವರೆಗೂ ಕಾಂಟ್ರಡಿಕ್ಷನ್ಸ್ ಒಮಿಷನ್ ಬಗ್ಗೆ ಅಥವಾ ಇಂಪ್ರೂವ್ಮೆಂಟ್ ಬಗ್ಗೆ ಸರಿಯಾದ ಮಾರ್ಗದರ್ಶನ ಈವನ್ ಬೈ ಅಪೆಕ್ಸ್ ಕೋರ್ಟ್ ಇರಲಿಲ್ಲ. ಅಲ್ಲಿಂದ ಸಾಕಷ್ಟು ಜಜ್ಮೆಂಟ್ಸ್ ಆಮೇಲೆ ಬಂದು. ಅದಕ್ಕೆ ನೀವು ಸೆಷನ್ಸ್ ಟ್ರಯಲ್ ನಡೆಸೋರು ದಯವಿಟ್ಟು ತಾವು ಚೀಫ್ ಎಕ್ಸಾಮಿನೇಷನ್ ರೆಕಾರ್ಡ್ ಮತ್ತು ನೋಟ್ ಡೌನ್ ಮಾಡ್ಕೊಳಕಲ್ಕ 161 ಹೇಳಿದಾನೋ ಇಲ್ಲೋ, 161 ಸ್ಟೇಟ್ಮೆಂಟ್ ನಲ್ಲಿ ಹೇಳಾರ್ದು ಇಲ್ಲೇನಾದ್ರೂ ಹೇಳ್ತಾ ಇದ್ದಾನ, ಅಥವಾ 160 ಬೇರೆ ಹೇಳಿ ಇಲ್ಲೇನಾದ್ರೂ ಹೇಳ್ತಾ ಇದ್ದಾನ, ಅದನ್ನ ನೀವು ಅದನ್ನ ಮಾಡಿದ್ರೆ ಯು ಕ್ಯಾನ್ ಡಿಸ್ಕ್ರೆಡಿಟ್ ದಿ ವೆರೈಸಿಟಿ ಆಫ್ ದಿ ವಿಟ್ನೆಸ್. ಅದನ್ನ ನೀವು ಮಾಡಕ್ ಆಗ್ತೈತೆ. ಅದನ್ನು ಕೂಡ ನೀವು ಟ್ರಯಲ್ ನಡೆಸಕ್ಕೆ ಮಾಡಬೇಕು. ಕ್ರಾಸ್ ಎಕ್ಸಾಮಿನೇಷನ್, ಲೆಂಗ್ದಿ ಕ್ರಾಸ್ ಎಕ್ಸಾಮಿನೇಷನ್ ಕೆಲವರು ಮಾಡ್ತಾರೆ. ಬಹಳಷ್ಟು ನಮ್ಮ ಜೂನಿಯರ್ಸ್ಗಳನ್ನ ನೋಡ್ತಾ ಇರ್ತೀವಿ. ಅನ್ನೆಸೆಸರಿ ಪ್ರಾಸಿಕ್ಯೂಷನ್ ಚೀಫ್ ಎಕ್ಸಾಮಿನೇಷನ್ ಕೇಳಾರ್ದೆಲ್ಲ ಕೇಳಿ ಮೈ ಮೇಲಕತ್ತೀರಿ. ಯಾಕೆ ಕೇಳ್ತಾರೋ ಗೊತ್ತಿಲ್ಲ. ಮೊದಲೇ ಫಾರ್ಮುಲೇಷನ್ ಮಾಡ್ಕೊಂಡ್ಬಿಡೋದು, ಇಷ್ಟು ಕ್ವಶನ್ಸ್ ಕೇಳ್ಬೇಕಂತ, ಅದನ್ನೆಲ್ಲ ಕೇಳ್ಕೊಂತ ಹೋಗೋದು. ಅರೆ ಅವನಿಗೆ ಹೇಳೇ ಇಲ್ಲ. Whatever he has not stated in the examination chief, by way of cross examination, you want to improve his statement, which is going to cut the throat of the accused. Because cross examination is a double-edged weapon. Either it may cut the throat of the accused or cut the throat of the prosecution. ನೀವು ಅದನ್ನ ನೀವೇನಾದರೂ ಸರಿಯಾಗಿ ಕ್ರಾಸ್ ಎಕ್ಸಾಮಿನೇಷನ್, ಇಟ್ ಇಸ್ ಆರ್ಟ್. ಸಾಕಷ್ಟು ಬುಕ್ಸ್ ಇದಾವೆ, ಇದಾಯ್ತು ಇಲ್ಲದವ್ರದ್ದು ಇದೆ. ಕ್ರಾಸ್ ಎಕ್ಸಾಮಿನೇಷನ್ ಬಗ್ಗೆ ಬಹಳಷ್ಟು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಸ್ ಬರೆದು ಬುಕ್ಸ್ ಇದಾವೆ, ಒಳ್ಳೊಳ್ಳೆ ಆಥರ್ ಬುಕ್ಸ್ ಇದಾವೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಸೀನಿಯರ್ಸ್ ಏನು ಟ್ರಯಲ್ ಮಾಡ್ತಿರ್ತಾರೆ ಅದನ್ನು ಕೂತ್ಕೊಂಡು ನೋಡೋದು ಕಲ್ಕೋಬೇಕು. ಸುಮ್ಮನೆ ಹೊರಗೆ ಅಲ್ಲಿ ಇಲ್ಲಿ ಅಡ್ಡಾಡೋದಕ್ಕಿಂತ, ಟೈಮ್ ವೇಸ್ಟ್ ಮಾಡೋದಕ್ಕಿಂತ, ಬಾರ್ ಅಸೋಸಿಯೇಷನ್ ವೇಸ್ಟ್ ಮಾಡೋದಾಗಲಿ, ಕ್ಯಾಂಟೀನ್ ಮಾಡೋದಕ್ಕಿಂತ ಸುಮ್ಮನೆ ಕೂತ್ಕೊಂಡು ಏನು ಮಾಡ್ತಾರೆ ಅಂದರೆ ಅದರ 10 ಪಾಯಿಂಟ್ನಾಗ 2 ನಿಮಗೆ ತಿಳಿದ್ರೆ ಟುಮಾರೋ ಯು ವಿಲ್ ಬಿಕಮ್ ಎ ಗುಡ್ ಲಾಯರ್ ಟು ಕಂಡಕ್ಟ್ ದಿ ಸೆಷನ್ಸ್ ಟ್ರಯಲ್. ಅದಕ್ಕೆ ತಾವು ಕ್ರಾಸ್ ಎಕ್ಸಾಮಿನೇಷನ್ ಬಗ್ಗೆ ಕೂಡ ಸಾಕಷ್ಟು ಇದು ಕೊಡಬಹುದು. ಸೊ ಬ್ರೀಫ್ ಆಗಿ ರಿಟರ್ನ್ ಆರ್ಗ್ಯುಮೆಂಟ್ ಕೊಡೋದು ಕೂಡ ಓಲ್ಡ್ CRPCಯಲ್ಲಿ ವ್ಯವಸ್ಥೆ ಇದೆ. ಇನ್ಮೇಲೆಲ್ಲ June 1st we are going to have a new CRPC. 80-85% there are no changes. Few sections are included. ಈಗ ಎವಿಡೆನ್ಸ್ ಆಕ್ಟ್ನಾಗ 65B ಸ್ವಲ್ಪ ಇನ್ನೂ ಸರಳೀಕರಣ ಮಾಡಿಬಿಟ್ಟಾರೆ. ಈಗ ಯಾವ್ದು ಬೇಕಾದ್ರು ಅಡ್ಮಿಟ್ ಆಗಂಗ ಎವಿಡೆನ್ಸ್ ಅದು ಇದೆ. ಅದಕ್ಕೆ ಈಗ ಬರೋದು ನಮ್ಮ ದಾವಣಗೆರೆಯಿಂದ ಬಂದಂಥ ಸನ್ಮಿತ್ರರು ಬರೋದು ಲೇಟ್ ಆಯ್ತಂತ ನಾನು ಟ್ರಯಲ್ ಇದ್ವಿ ಇವತ್ತು, ನನಗೆ ಒಂದು 4-5 ಆನ್ ದೇರ್ ಮೈ ಬ್ರದರ್ಸ್ ರಿಕ್ವೆಸ್ಟ್ ಟು ಫಿಲ್ ಇನ್ ದಿ ಕ್ಲ್ಯಾಪ್ ಅಂತ ಏನಂತೀವಿ, ಆ ಥರ ಮಾಡೋದಕ್ಕೆ ನಾವು ಇದನ್ನು ತಗೊಂಡೆ ಸಮಯ. ಮತ್ತೊಂದು ಸಾರಿ ಯಾವಾಗ ಎನಿ ಸಾಟರ್ಡೆ ಆರ್ ಸಂಡೇ ನಾವಿಲ್ಲಿ ಸೇರ್ತಿರ್ತೀವಿ, ವಿ ಕ್ಯಾನ್ ಇಂಟ್ರಾಕ್ಟ್ ಈಚ್ ಅದರ್. ಇಟ್ ಈಸ್ ನಾಟ್ ಎ ಭಾಷಣ ಅಂತ ತಗೊಳ್ಬಾರ್ದು. ಬಿಕಾಸ್ ವಿ ಆರ್ ದಿ ಸ್ಟೂಡೆಂಟ್ಸ್ ಆಫ್ ಲಾ ಅಂಟಿಲ್ ಅವರ್ ಲಾಸ್ಟ್ ಬ್ರೀತ್ ಅಂತ ತಿಳ್ಕೊಂಡ ಮಾತ್ರ ನೀವು ಗ್ರೋ ಆಗಕ್ಕೆ ಸಾಧ್ಯ. ನನಗೆ ಗೊತ್ತದ ಒಂದು ದಿವಸ ನಿಮ್ ಗ್ರೋತ್ ನಿಂತ್ಕೊಂತ. ನಾವು ಸೀನಿಯರ್ಸ್, ನೀವು ಹೊಸದಾಗಿ ಬಂದು ಜೂನಿಯರು, ನಾವು ಡಿಸ್ಕಷನ್ ಆಫೀಸ್ನೇ ಮಾಡಕ್ಕಲ್ಲ, ಹಿ ಮೇ ಎನ್ಲೈಟನ್ ಮಿ ಆನ್ ಒನ್ ಪಾಯಿಂಟ್. ಐ ಶುಡ್ ಎಕ್ಸೆಪ್ಟ್, ಐ ಶುಡ್ ಹ್ಯಾವ್ ಓಪನ್ ಹಾರ್ಟ್ ಟು ಎಕ್ಸೆಪ್ಟ್ ಇಸ್ ಸಜೆಷನ್. ಅದು ಇಲ್ಲ ಅಂದ್ರೆ ಅಡ್ವೊಕೇಸಿ ಪ್ರಾಪರ್ ಆಗಿ ಆಗೋದಿಲ್ಲ. ಯು ಕಾಂಟ್ ಡೂ ಎನಿ ಜಸ್ಟಿಸ್ ಟು ದಿ ಯುವರ್ ಕ್ಲೈಂಟ್. ಹೌದಾ? ಇಷ್ಟನ್ನ ಸದ್ಯಕ್ಕೆ ಬ್ರೀಫ್ ಆಗಿ ಹೇಳ್ತಾ, ಬೇರೆ ಬೇರೆ ಸಮಯದಲ್ಲಿ ಬೇರೆ ಬೇರೆ ಆಗ್ತಾ ಇರ್ತಾವೆ. ಮತ್ತು ನೀವು ಮಟೀರಿಯಲ್ ಆಬ್ಜೆಕ್ಟ್ಸನ್ನ ಮಾರ್ಕ್ ಮಾಡೋಕ್ಕಲ್ಲ ಕೂಡ ಎಕ್ಸಾಂಪಲ್ ಒಂದು ಲಾಸ್ಟ್ ಹೇಳಿ ಮುಗಿಸಿಬಿಡ್ತೀವಿ. NDPS ಕೇಸ್ ರಾಯಚೂರಲ್ಲಿ ಒಂದು 25 ವರ್ಷದ ಹಿಂದೆ
ಭಾಳ ಎಲ್ಲ ಅಫಿಷಿಯಲ್ ವಿಟ್ನೆಸ್ಸೇ ಗಾಂಜಾ ಕೇಸ್ನಾಗ. ನಾರ್ಮಲ್ ಅವರು ಗೆಜೆಟೆಡ್ ಆಫೀಸರ್ಸು ಅವನೇ ಅವರೇ ರೇಡ್ ಮಾಡಿರ್ತಾರೆ, ಇನ್ನೊಬ್ಬ ಚಾರ್ಜ್ ಶೀಟ್ ಹಾಕ್ತಾನೆ, 4 ಜನ ಇರ್ತಾರೆ. ಅದನ್ನ ಎಸ್ಪೆಷಲಿ ಶಿವಮೊಗ್ಗ, ದಾವಣಗೆರೆ ಹೆಂಗೆ ಅದು ಗೊತ್ತಿಲ್ಲ, ಅಲ್ಲಿಗೆ ಹೋಗಕ್ಕೆ ಗಾಂಜಾ ಎಲ್ಲ ನಮ್ಮ RH ಕ್ಯಾಂಪ್ ಸಿಂಧೂರ್ದೇ ಜಾಸ್ತಿ. ಶಿವಮೊಗ್ಗದಾಗ ನಾನು ಮಲ್ಲಿಕಾರ್ಜುನ ಗೌಡರು ಬೇರೆ ಇಬ್ರು ಮೂವರು ಸೆಷನ್ ಜಡ್ಜ್ ಬೆಟ್ಟದಾಗ ಹೇಳ್ತಾರೆ, ಮರ ನಿಮ್ಮ ರಾಯಚೂರುವೆ ಭಾಳ ಇಲ್ಲಿ ಗಾಂಜಾ ಬಂದು ಸಿಗೇ ಬೀಳೋದಂತ. ಇಲ್ಲಿಂದ ಅಲ್ಲಿಗೆ ಸಪ್ಲೈ ಮಾಡ್ತಾರೆ. ರಿಹ್ಯಾಬಿಟೇಷನ್ ಕ್ಯಾಂಪ್ ಇದೆಯಲ್ಲ, ಬರ್ಮಾ ಕ್ಯಾಂಪ್ ಸಿಂಧನೂರಲ್ಲಿ, ಅಲ್ಲಿ ಅವರು ಆ ಕೆಲಸ ಸ್ವಲ್ಪ ಮಾಡ್ತಾರೆ. ನಾನು ಒಂದು ದಿವಸ ಎಲ್ಲ ಎವಿಡೆನ್ಸ್ ನಾನು ಹೇಳಿದ್ದೆ ಕ್ಲೈಂಟಿಗೆ, ಇಲ್ಲಪ್ಪ ಸ್ವಲ್ಪ ಯಾಕೋ ಸ್ಟ್ರಾಂಗ್ ಇದೆ ನೋಡೋಣ, ಕಂಪಲ್ಸರಿ ಸೆಕ್ಷನ್ಸ್ 40 to 50 ಕಾಂಪ್ಲೈಸ್ ಆಗಿದಾವೆಲ್ಲ, ಅದರ ಮೇಲೆ ನಾನು ಐ ವಿಲ್ ಕಾನ್ಸಂಟ್ರೇಟ್. ಯಾಕಂದ್ರೆ ವಿತಿನ್ 72 hours he has to intimate in writing to the ಹೈಯರ್ ಆಫೀಸರ್ಸ್. ಅದಾಗಲಿಲ್ಲ ಅಂದ್ರೆ ಅದರ ಮೇಲೆ ಬಿಡುಗಡೆ ಆಗಕ್ಕೆ ಸಾಕಷ್ಟು ಜಡ್ಜ್ಮೆಂಟ್ ಅದು ನೋಡೋಣ ಅಂತ. ಅದ್ರಾಗ ಅದನ್ನು ಕಾಂಪ್ಲೈ ಮಾಡಿದ್ರು, ಎಲ್ಲ ಸ್ವಲ್ಪ ತಗೊಂಡಿದ್ರು. ನಾನು ಆ ಪಾಕೆಟ್ ದಿ IO ಇನ್ಸ್ಪೆಕ್ಟರ್ ಹೂ ಹ್ಯಾಸ್ ರಿಟೈರ್ಡ್ ಆಸ್ SP ಇಸ್ ಆಲ್ಸೋ ಮೈ ಕ್ಲಾಸ್ಮೇಟ್ ಅಟ್ ಧಾರವಾಡ. ಅವನು IO ಇದ್ದ. ನಾನು ಯಾಕೋ ಕೇಳಿಸ್ಲಿಲ್ಲ, ಮುಂದೆ ಹೋಗಿ ನಿಂತ್ಕೊಂಡೆ. ಇಲ್ರಿ ಪಾಕೆಟ್ ಇದೇ ಗಾಂಜಾ ಸೀಸ್ ಮಾಡಿ. ಅವಾಗಿನ್ನ ಮ್ಯಾಜಿಸ್ಟ್ರೇಟ್ ಮುಂದೆ ಸ್ಯಾಂಪಲ್ ತಗೊಳೋದಿರಲಿಲ್ಲ, ಅವಾಗ ಆಮೇಲೆ ಬಂತದು. ಇಲ್ಲ ನಾನೇ ಅವತ್ತು ಎಕ್ಸಾಂಪಲ್, ಟುಡೇ ಇಸ್ 30th ಅಲ್ಲ, 30/3/2024 ನಾ ರೇಡ್ ಮಾಡಿದೆ, ಗೆಸ್ಟೆಡ್ ಆಫೀಸರ್ನ ಕರ್ಕೊಂಡು ಹೋಗಿದ್ದೆ, ಎಲ್ಲ ಮಾಡಿದೆ. ಮಾಡಿ ನಾನೇ ಜಪ್ತಿ ಮಾಡಿ ಸ್ಥಳದಲ್ಲಿ ಗಾಂಜಾನ್ ಜಪ್ತಿ ಮಾಡಿದೆ. 1.5 kg ಇತ್ತು ಇದು. ಇದನ್ನು ನ್ಯೂಸ್ ಪೇಪರ್ನಲ್ಲಿ ಮಡಚಿ ವೈಟ್ ಪೇಪರ್ ತಗೊಂಡು ಬಂದು, ವೈಟ್ ಬಟ್ಟೆ ಪಾಕೆಟ್ ತಂದು ಹೊಲ್ದು ಸೀಲ್ ಮಾಡಿದೆ. ಅದ್ರ ಮೇಲೆ ಪಂಚರ್ ಸಹಿ ಇದೆ, ನನ್ನ ಸಹಿ ಇದೆ ಅಂತ ಹೇಳಿದ ಚೀಫ್ನ. ನಾ ಇದೇನಂತೇಳಿ ತೋರ್ಸಕತ್ತೀವಿ. ನೋಡಿದೆ, ಹೋಯ್ ನೋಡ್ತೀನಿ ನ್ಯೂಸ್ ಪೇಪರು 30/3/2023 ಬದಲು ಅದೇನಾಗ್ಯದಂದ್ರೆ 30/4/2023 ಇದೆ. ರೇಡ್ ಆಗಿ 1 ತಿಂಗಳಾದ್ಮೇಲೆ ನ್ಯೂಸ್ ಪೇಪರ್ ಅದೊಳಗೆ. ಗೊತ್ತಾಯ್ತಲ್ಲ, ಅದು ಹೆಂಗ್ ಬರಕ್ ಸಾಧ್ಯ ಒಳಗೆ? ಅಂದ್ರೆ ಏನು, ಇವ್ರು ತಗೊಂಡೋಗಿ ಪೊಲೀಸ್ ಸ್ಟೇಷನ್ ಹೋಗಿದ್ರು, PF ಎಂದು ಕೋರ್ಟಿಗೆ ಕಳಿಸ್ಬೇಕು, ಅವತ್ತು ಸಿಕ್ ನ್ಯೂಸ್ ಪೇಪರ್ನ ಫೋರ್ಡ್ ಮಾಡಿ ಕಳಿಸ್ಬೇಕು. ಅವ್ನ ಕಾನ್ಸ್ಟೇಬಲ್ ಕೆಲಸ ಇದು. ಅದನ್ನು ಸಾಹೇಬ್ರಿಗೆ ಹೇಳಿದೆ. ನಾನು ಮತ್ತೊಮ್ಮೆ ಕ್ರಾಸ್ ಎಕ್ಸಾಮಿನೇಷನ್ನಾಗ ಅವರಿಗೆ ಮನವರಿಕೆ ಮಾಡಿದೆ, ಸಾಹೇಬ್ರೆ ನೀವು ಪಕ್ಕಾನಾ, ನೀವು ಅವತ್ತೇ ಮಾಡಿರ? ಅವತ್ತೇ ಮಾಡೀನಿ, ನಾನೇ ಮಾಡಿದ್ದು, ನೋಡ್ರಿ ಅದ್ರ ಸೀಲ್. ಆಯ್ತು ಸ್ವಾಮಿ, ಅದು 33 ಅಲ್ಲ, ಹೌದು ಪೇಪರ್ ನೋಡ್ರಿ ಯಾವ್ದಿದೆ, 34 1 ತಿಂಗಳೇನು ಮೊದಲ ಪ್ರಿಂಟ್ ಮಾಡಿಸಿ ಹಾಕಿರ್ತಾರ ಒಳಗೆ. ಆ ಗ್ರೌಂಡ್ ಮೇಲೆ ಅವನು ಅಕ್ವಿಟ್ ಆದ. ಸೊ ವಿ ಶುಡ್ ಬಿ ಡೆಲಿಜೆಂಟ್. ಎಷ್ಟೋ ಕೇಸ್ಗಳಾಗ ನಾವು 302 ಕೇಸ್ಗಳಾಗ ಚಾಕು ತಗೊಂಡು ಇಲ್ಲಿ ಮುಂದೊಂದು ಗುದ್ದಿದ, ಹಿಂದೊಬ್ಬವನ ಹಾಕಿದ ಹೇಳ್ತಿರ್ತಾರೆ. ನೀವು ಸ್ವಲ್ಪ ಬಟ್ಟೆ ನೋಡ್ಬೇಕು. ನೀವು ನೋಡೋದೇ ಇಲ್ಲ, M1 2 3 4 ಅವ್ರು ಮಾರ್ಕ್ ಮಾಡ್ತಾರೆ, ನೀವು ಬರ್ಕೊಂಡು ನಡೆಯೋದು. ಅದು ಅಟ್ಲೀಸ್ಟ್ ಅಲ್ಲಿ ತೂತನ ಐತಿಲ್ಲ ನಾವು ನೋಡ್ಬೇಕು. ಚಾಕು ಗುದ್ದಿದ್ರೆ ರಕ್ತ ಆಗ್ಬೇಕು, ಇಲ್ಲಿ ತೂತಿರ್ಬೇಕು, ಹೌದಾ? ಇಫ್ ಇಟ್ ಇಸ್ ಪೇರ್ಸ್ ಇನ್ ದಿ ಹಾರ್ಟ್ ಆರ್ 2nd or 3rd ರಿಬ್ ಒಳಗಡೆ ಹೋಗಿದ್ರೆ ಅಲ್ಲಿ ಅದ್ರ ಮೇಲೆ ಏನೋ ಒಂದು ಗುರುತಾದ್ರೆ ಇರ್ಬೇಕಲ್ಲ. ಮತ್ತೆ ನೀವು ಪೊಲೀಸರು ಅಷ್ಟು ಲೈಟ್ ತಗೋಬೇಡ್ರಿ. ಸೋಕಡ್ ಕ್ಲಾತ್ ರೆಡಿ ಇರ್ತದೆ ಒಂದೊಂದ್ಸರಿ ತಿಕ್ಕಕ್, ಏನು ಸಿಗ್ಲಿಲ್ಲ, ಏನು ಭಾಳ ಜಿದ್ದಿ ಅಂದ್ರೆ ಅದನ್ನು ಮಾಡ್ತಾರ ಅವ್ರು, ಇರೋದಿಲ್ಲ ಅಂತಲ್ಲ. ಅದಕ್ಕೆ ಆದಷ್ಟು ಕಾಳಜಿ ತಗೊಂಡು ನಾವು ನಮ್ಮ ಕಕ್ಷಿದಾರಿ ಮಾಡೋಣ, ನಮ್ಮ ಪ್ರಯತ್ನ ನಾವು ಮಾಡ್ತೀವಿ. ಎಲ್ಲವೂ ಬಿಡುಗಡೆ ಆಗ್ಬೇಕಂತೇನಿಲ್ಲ, ನಮ್ಮಿಂದ ಅದು ಫೇಲ್ ಆಗಬಾರ್ದು. ನನ್ನ ವೃತ್ತಿ, ನನ್ನ ಕ್ರಾಸ್ ಎಕ್ಸಾಮಿನೇಷನ್ಲಿಂದ ಅಡ್ಮಿಷನ್ ಕೊಟ್ಟು ಅದು ಫೇಲ್ ಆಗಬಾರ್ದು, ಅಥವಾ ಲ್ಯಾಕ್ ಆಫ್ ಕ್ರಾಸ್ ಎಕ್ಸಾಮಿನೇಷನ್ಲಿಂದ ಅದು ಸಜಾ ಆಗಬಾರ್ದು. ಅವಾಗ ನಿಮ್ಗೆ ಕೊನೆತನ ಕಾಡುತ್ತೆ. ಒಂದು ಸುಪ್ರೀಂ ಕೋರ್ಟ್ ತನ ಹೋಯ್ತು, ನಮ್ಮ ಸೀನಿಯರ್ ನಾಗಪ್ಪ ಸಾಹೇಬರು, ಮುದ್ರಂಗಪ್ಪನವ್ರು, ಭಾಳ ಜನ ಸೀನಿಯರ್ಸಿಗೆ ಗೊತ್ತು ನಾಗಪ್ಪನವ್ರಿಗೆ. ಇಬ್ರು A1 bet with axe on the head, A2 bet with axe on the head. ಡಾಕ್ಟ್ರಿಗೆ ನಮ್ಮ ಸೀನಿಯರ್ ಕೇಳ್ತೀನಿ ಅಂದ್ರೆ ಇನ್ನೊಬ್ರು ಬಿಡ್ಲೇ ಕೇಳಕ್ ಹೋಗ್ಬೇಡ್ರಿ. ದೇರ್ ಈಸ್ ಓನ್ಲಿ 1 injury on the head, ದೇರ್ ಈಸ್ ಓನ್ಲಿ 1 tail and 1 head. ಅದೇನು ಕರಗಸ ಎತ್ತಿ ಹಾಕಿದ್ರೆ 2 ಬರಬೇಕು, 2 ಹೆಡ್ 2 ಟೇಲ್. ಕೇಳ್ತೀನಿ ಅಂದ್ರೆ ಬಿಡ್ಲಿಲ್ಲ, ಕನ್ವಿಕ್ಷನ್ ಆಯ್ತು, ಹೈಕೋರ್ಟ್ನಾಗ ಅಪ್ರೂವಲ್ ಆಯ್ತು. ಅಲ್ಲಿ ಹೈಕೋರ್ಟ್ನಾಗ ಸುಪ್ರೀಂ ಕೋರ್ಟ್ನಾಗ ಎತ್ತಿದ್ರು, ಸ್ವಾಮಿ ಇಬ್ರು ಹೊಡೆದಿದ್ದಾರ A1 A2, ಆದ್ರೆ ಅಲ್ಲಿ ದೇರ್ ಇಸ್ ಓನ್ಲಿ 1 injury ಆಸ್ ಪರ್ ದಿ ಡಾಕ್ಟರ್ ಅಂದ್ರೆ ವಿಚ್ ಇಸ್ ನಾಟ್ ಕ್ಲಾರಿಫೈಡ್. ಒಂದ್ ವೇಳೆ ಅದು 2 injury ಅಂದ್ರೆ ಆ A1 ಅನ್ನು ಸಜಾ ಮಾಡ್ಬೇಕಾ, A2 ಮಾಡ್ಬೇಕು? ಯಾಕಂದ್ರೆ ಎಲ್ಲ ಐ ವಿಟ್ನೆಸ್ ಇಬ್ರು ಅಂತ ಹೇಳ್ತಾರೆ, ಇರೋದು ಇಂಜುರಿ ಒಂದೇ. ಬೋತ್ ಕೂಡ ಗಾಟ್ ಬೆನಿಫಿಟ್ ವಿಚ್ ಇಸ್ ನಾಟ್ ಕ್ಲಾರಿಫೈಡ್ ಡ್ಯೂರಿಂಗ್ ಟ್ರಯಲ್ ಅಂತೇಳಿ ಬರೋದು ಮತ್ತೆ ಸಜಾನ ಕನ್ಫರ್ಮ್ ಮಾಡಿದ್ರೆ ಹೈಕೋರ್ಟ್, ಸುಪ್ರೀಂ ಕೋರ್ಟ್. ಅದಕ್ಕೆ ಹಿಂಗೂ ಆಗ್ತಾವ ಫೇಲ್ಯೂರ್ ಆನ್ ಅವರ್ ಪಾರ್ಟ್ ಆಲ್ಸೋ. ಅದಕ್ಕೆ ಐ ರಿಕ್ವೆಸ್ಟ್ ಆಲ್ ಮೈ ಯಂಗ್ ಬ್ರದರ್ಸ್ ಫ್ರಮ್ ಲಿಂಗ್ಸ್ಗೂರ್ ಆರ್ ಮಸ್ಕಿ ಆರ್ ಫ್ರಮ್ ಸಿಂಧನೂರ್ ಹೂ ಆರ್ ಪ್ರೆಸೆಂಟ್ ಹಿಯರ್, ಏನಂದ್ರೆ ಬಿ ಡೆಲಿಜೆಂಟ್ ಇನ್ ಕಂಡಕ್ಟಿಂಗ್ ದಿ ಟ್ರಯಲ್. ಫಾರ್ ದಿಸ್ ಗ್ಯಾಪ್ you have provided me an opportunity to speak few words or exchange few words along with you. Hence I once again extend my thanks to my president and all office bearers of Lingsur Bar Association.